ಈ ಬಾರಿಯ ಬಜೆಟ್ ಅದು ಪೂರ್ಣ ಬಜೆಟ್ ಕೂಡ ಅಲ್ಲ, ಲೇಖಾನುದಾನವೂ ಅಲ್ಲ. ಈ ಬಾರಿಯ ಬಜೆಟ್ ಮಧ್ಯಂತರ ಬಜೆಟ್. ಯಾಕೆ ಈ ರೀತಿ ಕರೀತಾ ಇದ್ದೀವಿ? ಬರ್ತಾ ಇದೆ ನೋಡಿ ಒಂದು ಮಾಹಿತಿ. ಓಕೆ, ಲೋಕಸಮರದ ಸನಿಹದಲ್ಲಿ ಮೋದಿಯ ಮೆಗಾ ಪ್ಲಾನ್. ಈ ಬಾರಿಯ ಬಜೆಟ್ ಪೂರ್ಣ ಬಜೆಟ್ ಕೂಡ ಅಲ್ಲ, ಲೇಖಾನುದಾನವೂ ಅಲ್ಲ. ಪಿಯೂಷ್ ಗೋಯಲ್ ಮಂಡಿಸಲಿರೋದು ಮಧ್ಯಂತರ ಬಜೆಟ್. ಎಲೆಕ್ಷನ್ ಬಜೆಟ್ ಮಂಡಿಸೋದಕ್ಕೆ ಸಜ್ಜಾಗಿದೆ ಎನ್ಡಿಎ ಸರ್ಕಾರ. ಒಂದು ರೀತಿ ಮೋದಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ. ಒಂದು ಕಡೆ ಅಂದುಕೊಂಡ ರೀತಿಯಲ್ಲಿ ಜಿಎಸ್ಟಿ ಸಂಗ್ರಹ ಮೋದಿ ನಿರೀಕ್ಷಿತ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇಲ್ಲ. ಇನ್ನೊಂದು ಕಡೆ ನಿರುದ್ಯೋಗ ಪ್ರಮಾಣ ಕೂಡ ಹೆಚ್ಚಳವಾಗ್ತಾ ಇದೆ. ಈ ಸಮಸ್ಯೆಗಳ ನಡುವೆನೇ ಲೋಕಸಭಾ ಚುನಾವಣೆ ಬಂದಿರೋದು ಕೇಂದ್ರಕ್ಕೆ ನಿಜಕ್ಕೂ ಕೂಡ ಒಂದು ರೀತಿ ಸವಾಲು. ಇಂತಹ ಸಂದರ್ಭದಲ್ಲಿ ಬಜೆಟ್ ಮಂಡನೆ ಮಾಡೋದು ಆರ್ಥಿಕ ಸಚಿವರಿಗೆ ಅಗ್ನಿ ಪರೀಕ್ಷೆನೇ ಸರಿ. ಅರುಣ್ ಜೇಟ್ಲಿ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಧ್ಯಂತರ ಬಜೆಟ್ ಮಂಡನೆಯ ಭಾರತ ಹೊತ್ತಿರತಕ್ಕಂಥವರು ಪಿಯೂಷ್ ಗೋಯಲ್ ಅವರು ಇವತ್ತು ಬೆಳಗ್ಗೆ 11 ಗಂಟೆಗೆ ಸಂಸತ್ ಅಧಿವೇಶನ ಆರಂಭವಾಗಲಿದ್ದು ಪಿಯೂಷ್ ಗೋಯಲ್ ಮಧ್ಯಂತರ ಬಜೆಟ್ ಮಂಡಿಸಲಿದ್ದಾರೆ. ಪಂಚಸಮರವನ್ನ ಸೋತ ಬೆನ್ನಲ್ಲೇ ಲೋಕಸಮರ ಬೇರೆ ಬರ್ತಿರೋದ್ರಿಂದ ಮತದಾರರನ್ನ ಓಲೈಸೋದಕ್ಕೆ ಸಹಜವಾಗಿ ಮೋದಿ ಸರ್ಕಾರದ ಈ ಬಜೆಟ್ ಜನಪ್ರಿಯತೆಯ ಹಳಿ ಮೇಲೆ ಸಾಗುತ್ತೆ. ಈ ಮೊದಲೇ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಘೋಷಣೆ ಮಾಡಿದಂತೆ ಈ ಬಜೆಟ್ ರೈತ ಬಜೆಟ್ ಆಗುತ್ತೆ. ರೈತರನ್ನ, ಗ್ರಾಮೀಣ ಭಾರತೀಯರನ್ನ, ಮಧ್ಯಮ ವರ್ಗದವರನ್ನ ಓಲೈಸುವ ದೃಷ್ಟಿಯಿಂದ ಹಲವು ಜನಪ್ರಿಯ ಯೋಜನೆಗಳನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆರ್ಥಿಕ ಶಿಸ್ತನ್ನು ಕಾಪಾಡುವ ಹೊಣೆ ಕೂಡ ಪಿಯೂಷ್ ಗೋಯಲ್ ಅವರ ಮೇಲಿದೆ. ಪಿಯೂಷ್ ಗೋಯಲ್ ಮಂಡಿಸಲಿರುವ ಬಜೆಟ್ನ ಪ್ರಮುಖವಾಗಿ 3 ಭಾಗಗಳನ್ನು ಒಳಗೊಂಡಿರುತ್ತೆ. ಮೊದಲನೇ ಭಾಗದಲ್ಲಿ ಆಯವ್ಯಯದ ಹೇಳಿಕೆ, ಎರಡನೇ ಭಾಗದಲ್ಲಿ ಏಪ್ರಿಲ್ನಿಂದ ಜುಲೈವರೆಗೆ ಮಾಡಬೇಕಾದ ಖರ್ಚಿನ ಬಗ್ಗೆ ಲೇಖಾನುದಾನವನ್ನು ಪಡೆಯೋದು, ಬಜೆಟ್ನ 3ನೇ ಭಾಗ ಮೋದಿ ಸರ್ಕಾರದ 4.5 ವರ್ಷದ ಸಾಧನೆ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಜೆಟ್ ಅವಧಿಯನ್ನು ಕ್ಯಾಲೆಂಡರ್ ವರ್ಷಕ್ಕೆ ಬದಲಿಸುವ ಸಾಧ್ಯತೆ ಕೂಡ ಇದೆ. ಅಂದರೆ ಆರ್ಥಿಕ ವರ್ಷ ಕೊನೆಯಾಗ್ತಾ ಇರತಕ್ಕಂಥದ್ದು ಇಲ್ಲಿ ತನಕ ಮಾರ್ಚ್ 31ಕ್ಕೆ, ಅದನ್ನು ಕ್ಯಾಲೆಂಡರ್ ಅವಧಿಗೆ ಬದಲಾಯಿಸಿದರೆ ಡಿಸೆಂಬರ್ 31ಕ್ಕೆ ಮುಕ್ತಾಯವಾಗುತ್ತೆ. ಜನವರಿ 1ರಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗುತ್ತೆ. ಆ ಲೆಕ್ಕಾಚಾರ ಕೂಡ ಇದೆ. ಅದು ಮುಂದಿನ ದಿನಗಳಲ್ಲಿ ಅನುಷ್ಠಾನಕ್ಕೆ ಬರುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.